ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಿನ್ನೆ ನಾನು ಆಲ್ರೆಡಿ ಫಸ್ಟ್ ಡೇ ಅಂದರೆ 27 ಡೇಸ್ ಲೆಫ್ಟ್. ಅದರಲ್ಲಿ ಡೈಲಿ ನಿನ್ನೆ ಒಂದು HTML ಫೈಲನ್ನು ಶೇರ್ ಮಾಡಿದ್ದೆ ನಾನು ಆಲ್ರೆಡಿ. HTML ಅಂತ ಹೇಳಿದ್ರೆ ಇದು ವೆಬ್ಸೈಟ್ ಟೈಪ್ ಇರುತ್ತೆ. ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್, ಡೈಲಿ ಫಿಸಿಕ್ಸಿಂದ ಒಂದು ಚಾಪ್ಟರ್, ಕೆಮಿಸ್ಟ್ರಿಯಿಂದ ಒಂದು ಚಾಪ್ಟರ್, ಮ್ಯಾಥ್ಸಿಂದ ಒಂದು ಚಾಪ್ಟರ್ನ ತಗೊಂಡು ಅದರಲ್ಲಿ ನಿಮಗೆ ಮಾಕ್ ಟೆಸ್ಟನ್ನು ಕೂಡ ಎಂಬೇಡ್ ಮಾಡಿದ್ದೇನೆ. ಪ್ಲಸ್ ನಿಮ್ಮ ಟ್ರ್ಯಾಕ್, ನೀವು ಡೈಲಿ ಇಂತಿಷ್ಟು ಅವರು ಓದಬೇಕು, ಅದನ್ನು ಎಷ್ಟು ಓದಿದ್ದೀರ ಅನ್ನೋದನ್ನು ಟ್ರ್ಯಾಕ್ ಮಾಡೋದನ್ನು ಕೂಡ ನಿನ್ನೆ ಒಂದು HTML ಫೈಲನ್ನು ಶೇರ್ ಮಾಡಿದ್ದೇನೆ. ಸೊ ಇನ್ನೂ ಕೂಡ ಗ್ರೂಪಿಗೆ ಜಾಯ್ನ್ ಆಗದೇ ಇದ್ದರೆ, ಯಾರ್ಯಾರು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿದ್ದೀರಾ ಅದು ಎಲ್ರಿಗೂ ಶೇರ್ ಮಾಡಿದ್ದೇನೆ. ಯಾರ್ಯಾರು ಇನ್ನೂ ಕೂಡ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ಇವತ್ತು ಸೆಕೆಂಡ್ ಡೇದು ಅಂದರೆ ನಾಳೆಗೆ ನೀವು ಯಾವ್ಯಾವ ಚಾಪ್ಟರ್ನ ಓದಬೇಕು, ಕೆಮಿಸ್ಟ್ರಿಯಿಂದ ಯಾವುದು, ಫಿಸಿಕ್ಸಿಂದ ಯಾವುದು, ಮ್ಯಾಥ್ಸಿಂದ ಯಾವುದು ಅನ್ನೋದನ್ನು ನಾಳೆ ಚಾಪ್ಟರ್ಗೆ ನಾನು ಇವತ್ತು ಇದನ್ನು ಕಳಿಸ್ತೇನೆ ನಿಮಗೆ. ಅಂದರೆ ವೆಬ್ ಪೇಜ್ ಅದನ್ನು ಓಪನ್ ಮಾಡಿದರೆ ನಿಮ್ಗೆ ಅದರಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ಗಳು ಯಾವುದು, ಮಸ್ಟ್ ಡೂ ಇದು ಯಾವುದು, ಟಾಪಿಕ್ಸ್ ಯಾವುದು ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ಆ್ಯಂಡ್ ಪ್ರೀವಿಯಸ್ ಇಯರ್ಲಿ ಯಾವುದನ್ನು ಕೇಳಿದ್ದಾರೆ, ಮತ್ತು ಮಾಕ್ ಟೆಸ್ಟ್ ಇದೆಲ್ಲದು ಸಿಗುತ್ತೆ. ಪ್ಲಸ್ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ನಿನ್ನೆ ಕೊಟ್ಟಂಥ ಕರೆಂಟ್ ಎಲೆಕ್ಟ್ರಿಸಿಟಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು ಆ್ಯಂಡ್ ಥರ್ಡ್ ಒನ್ ಸೊಲ್ಯೂಷನ್ಸು, ಇವು ಮೂರು ಅಂದರೆ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸು 2017 ಸ್ಟಾರ್ಟ್ ಆಗಿ 2025ವರೆಗೆ ಯಾವ್ಯಾವ ಕ್ವಶನ್ಸನ್ನು ಕೇಳಿದ್ದಾರೆ ವಿತ್ ಸೊಲ್ಯೂಷನ್ಸ್, ಓಕೆ, ವಿತ್ ಇಂಪಾರ್ಟೆಂಟ್ ಟಾಪಿಕ್ಸ್. ಇಲ್ಲಿ ನೋಡಿ, ಈ ಥರದ್ದು PDF ಕೂಡ ಸಿಗುತ್ತೆ ನಿಮಗೆ. ಎಲ್ಲಿ ಸಿಗುತ್ತೆ ಕೇಳಿದರೆ ನಮ್ಮದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಬೇಕು. ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪ್ನ ಲಿಂಕ್ನ ಡಿಸ್ಕ್ರಿಪ್ಷನನ್ನು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಚೆಕ್ಔಟ್ ಮಾಡಿ, ದಯವಿಟ್ಟು ಜಾಯ್ನ್ ಆಗಿ. ನಿಮಗೆ 27 ಡೇಸ್ ಹೇಗೆ ಯಾವ್ಯಾವ ಚಾಪ್ಟರ್ನ ನೀವು ಕಂಪ್ಲೀಟ್ ಮಾಡಬೇಕು 40+ ಸ್ಕೋರ್ ಮಾಡಲಿಕ್ಕೆ, ಓಕೆ. ಸೊ ಅದನ್ನು ಕೂಡ ಎಲ್ಲದನ್ನು ಪೋಸ್ಟ್ ಮಾಡ್ತಾ ಇರ್ತೇನೆ. ಸೊ ದ್ಯಾಟ್ ನೀವು ಅದನ್ನು ಟ್ರ್ಯಾಕ್ ಮಾಡ್ಕೊಂಡು ಹೋದರೆ ಆರಾಮ್ಸೆ ನೀವು 40+ ಸ್ಕೋರ್ ಮಾಡ್ಬೋದು, ಓಕೆ. ಸಿಂಪಲ್ಲಾಗಿ ನಾವು ಮಾಡ್ತಾ ಇರೋದು ಏನೂ ಇಲ್ಲ. ಅದರಲ್ಲಿ ಏನು ಅಂತ ಕೇಳಿದರೆ ಹೈ ವೇಟೇಜ್ ಚಾಪ್ಟರ್ನ ಕೊಡ್ತಾ ಇದ್ದೇನೆ. ಸೊ ಅದನ್ನು ಇವಾಗ ನೀವು ಕಂಪ್ಲೀಟ್ ಮಾಡಿದರೆ ಒಂದು 10, ಈಗ ನಿನ್ನೆಯಿಂದ ಸ್ಟಾರ್ಟ್ ಆಗಿ ಅಥವಾ ಅಟ್ಲೀಸ್ಟ್ ಇವತ್ತಿಂದ ಸ್ಟಾರ್ಟ್ ಮಾಡಿದರೂ ಕೂಡ ಇನ್ನೊಂದು 10 ಡೇಸು ನಾನು ಹೇಳಿದ್ದನ್ನು ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ, ಆ ಟೈಮಿಂಗ್ಸ್ ಇರ್ಬೋದು ಅಥವಾ ಮಾಕ್ ಟೆಸ್ಟ್ ಇರ್ಬೋದು, ಇದನ್ನು ನೀವು ಟ್ರ್ಯಾಕ್ ಮಾಡೋದಿರ್ಬೋದು, ಟೈಮಿಂಗ್ಸನ್ನು ಟ್ರ್ಯಾಕ್ ಮಾಡೋದು, ಇದೆಲ್ಲದನ್ನು ಪರ್ಫೆಕ್ಟ್ ಮಾಡಿದರೆ 100% ಇನ್ನೊಂದು 10 ಡೇಸ್ ಒಳಗಡೆ ನೀವು 30 ತೆಗೆಯುವಂಥ ಕೆಪಬಿಲಿಟಿಯಲ್ಲಿ ಇರ್ತೀರ. ವೆರಿ ವೆರಿ ಇಂಪಾರ್ಟೆಂಟ್, ಸರಿನಾ? ಓಕೆ. ಈಗ ನೋಡಿ, ನಾನು ಶೇರ್ ಮಾಡುವಂಥ PDF ಹೇಗಿರುತ್ತೆ ಅಂತ ಕೇಳಿದರೆ ಈ ರೀತಿ ಇರುತ್ತೆ, ಓಕೆ. ಇಲ್ಲಿ ನೋಡಿ, 2017 2025ವರೆಗೆ ಯಾವ್ದು ಇದು ಒಂದು ಜಸ್ಟ್ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ಸೊಲ್ಯೂಷನ್ಸಿಂದ, ಇದು ಕೆಮಿಸ್ಟ್ರಿಯಿಂದ. ಅದೇ ಥರ ನಿಮಗೆ ಫಿಸಿಕ್ಸಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಮತ್ತು ಮ್ಯಾಥ್ಸಿಂದ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಅದರದ್ದು ಕೂಡ PDF ಶೇರ್ ಮಾಡ್ತೇನೆ ಇವತ್ತೇ. ಈಗ ನಾಳೆಗೆ ಯಾವ್ದು ಕೊಡ್ತೇನೆ ಅದನ್ನು ನಾಳೆ ಎಂಡ್ ಆಫ್ ದ ಡೇ ಅಂದರೆ ಇದೇ ಈವ್ನಿಂಗ್ ಟೈಮಲ್ಲಿ ಅದರದ್ದು 3 PDF ಪ್ರತಿದಿನ ನಿಮಗೆ ಶೇರ್ ಆಗ್ತಾ ಇರುತ್ತೆ. ಅದರಲ್ಲಿ 2017 ಸ್ಟಾರ್ಟ್ ಆಗಿ 25ವರೆಗೆ ಎಲ್ಲದರದ್ದು ಇದಿರುತ್ತೆ, ಏನು ಸೊಲ್ಯೂಷನ್ಸ್ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾವ ಚಾಪ್ಟ್ರಲ್ಲಿ ಇರ್ತೇನೆ ಅದರದ್ದು ಸೊಲ್ಯೂಷನ್ಸ್ ಇರುತ್ತೆ. ಇಲ್ಲಿ ನೋಡಿ, ಈ ಕ್ವಶನ್ ನಂಬರ್ 1 ಇದು 2025ಯಲ್ಲಿ ಕೇಳಿರೋದು. ಎಮಂಗ್ ದ ಫಾಲೋವಿಂಗ್, ಈ ಥರ ಕ್ವಶನ್ಸನ್ನು ಕೊಟ್ಟು ಅಲ್ಲೇ ಕೆಳಗಡೆ ಆಪ್ಷನ್ಸನ್ನು ಕೊಟ್ಟು ಆನ್ಸರ್ ಕೊಟ್ಟಿರ್ತೇನೆ. ಆ್ಯಂಡ್ ಅದರದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೇನೆ, ಸೊಲ್ಯೂಷನ್ ಇದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೇನೆ. ಆ್ಯಂಡ್ ಯಾವ ಟಾಪಿಕ್ ಮೇಲೆ ಕ್ವಶನ್ನ ಕೇಳಿದ್ದಾರೆ ಅದನ್ನು ಅಲ್ಲಿ ಕೊಟ್ಟಿರ್ತೇನೆ. ಈಗ ವ್ಯಾಂಟ್ ಆಫ್ ಫ್ಯಾಕ್ಟರ್ ಮೇಲೆ ಕೇಳಿದ್ದಾರೆ, ವ್ಯಾಂಟ್ ಆಫ್ ಫ್ಯಾಕ್ಟರ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಷನ್ ಅದ್ರ ಮೇಲೆ ಕೇಳಿದ್ದಾರೆ. ಅದರ ರಿಲೇಟೆಡ್ ಒಂದಿಷ್ಟು ಪಾಯಿಂಟನ್ನು ಕೊಟ್ಟಿರ್ತೇನೆ, ಕೀ ಪಾಯಿಂಟ್. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನೋಡಿ, ವೆರಿ ಇಂಪಾರ್ಟೆಂಟ್. KCET ಏನೂ ಇಲ್ಲ ಸ್ಟೂಡೆಂಟ್ಸು, ನೀವು 35 to 40 ಮಾರ್ಕ್ಸ್ ತೆಗಿಬೇಕಂದ್ರೆ ಒಂದು NCERT, ಎರಡನೇದು NCERT ಎಕ್ಸಾಂಪ್ಲರ್, ಥರ್ಡ್ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಿಮಗೆ ಮಾಕ್ ಟೆಸ್ಟ್ ಇದಿಷ್ಟನ್ನು ಕೊಟ್ಟರೆ ನೀವು 100% 35+ ಅಥವಾ 40+ ಆರಾಮ್ಸೆ ತೆಗಿಬೋದು. ವೆರಿ ವೆರಿ ಇಂಪಾರ್ಟೆಂಟ್, ಆರಾಮ್ಸೆ ತೆಗಿಬೋದು. NCERT ಒಂದನೇದು, ಎರಡನೇದು NCERT ಎಕ್ಸಾಂಪ್ಲರ್ಸು, ಮೂರನೇದು ಒಂದು ಪ್ರೀವಿಯಸ್ 10 ಇಯರ್ಸ್ದ ಕ್ವಶನ್ ಪೇಪರ್ಸ್. ಇದರಲ್ಲಿ 17, 18, 19, 20, 21, 22, 23, 24, 25 ಅರೌಂಡ್ 9 ಇಯರ್ಸ್ ಕ್ವಶನ್ ಪೇಪರ್ಸ್ ಇದೆ. ವಿತ್ ಸೊಲ್ಯೂಷನ್ ಸಿಗುತ್ತೆ. ಸೊ ಆರಾಮ್ಸೆ ಸಾಕು, ಓಕೆ. ಎಕ್ಸಾಂಪ್ಲರ್ನು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಸೊ ಇದಿಷ್ಟು ಮಾಡಿದರೆ ನೀವು 35 to 40 ಗ್ಯಾರಂಟಿ ತೆಗಿತೀರಾ. ನಾನು ಹೇಳೋದನ್ನು ಆ್ಯಸ್ ಇಟ್ ಇಸ್ ಫಾಲೋ ಮಾಡ್ಕೊಂಡು ಹೋಗಿ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಾಗಿರುತ್ತೆ. ಯಾರು ಇನ್ನೂ ಕೂಡ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ, ಬೇಗ ಜಾಯ್ನ್ ಆಗಿ. ಯಾಕಂತ ಕೇಳಿದ್ರೆ ಇವತ್ತು ಕೂಡ ಟ್ರ್ಯಾಕರ್ನ ಕೊಡ್ತೇನೆ. 3 ಚಾಪ್ಟರ್ ಇವತ್ತು, ಮತ್ತು ಹೈ ವೆಯ್ಟೇಜು ಕೆಮಿಸ್ಟ್ರಿಯಿಂದ ಒಂದು, ಫಿಸಿಕ್ಸಿಂದ ಒಂದು, ಮ್ಯಾಥ್ಸಿಂದ ಒಂದು, 3 ಚಾಪ್ಟರ್ನ ತೊಗೊಂಡು ಅದಕ್ಕೊಂದು ವೆಬ್ ಪೇಜನ್ನು ಡಿಸೈನ್ ಮಾಡಿ ಇದು ಇವತ್ತು ಕೂಡ ಅದನ್ನು ಇದು ಮಾಡ್ತಾ ನೀವು ಅದನ್ನು ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕು. ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಯಾವ ರೀತಿ ನೀವು ಟೈಮನ್ನು ಇದು ಮಾಡಬೇಕು, ಏನು ಡಿವೈಡ್ ಮಾಡ್ಕೊಳ್ಬೇಕು, ಅದೆಲ್ಲದನ್ನು ಕೊಟ್ಟಿದ್ದೇನೆ, ಸರಿನಾ? ಓಕೆ. ಸೊ ಇದು PDF ನಾನು ಗ್ರೂಪಲ್ಲಿ ಹಾಕ್ತೇನೆ, ವಾಟ್ಸಪ್ ಗ್ರೂಪಲ್ಲಿ. ಆದಷ್ಟು ಬೇಗ ಜಾಯ್ನ್ ಆಗಿ. ಇವತ್ತು ಈವ್ನಿಂಗ್ ಒಂದು 7 ಒಳಗಡೆ ಹಾಕ್ತೇನೆ. ದಯವಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.